ಜನ ಏನೇ ಇದು? ನಿನ್ನೆ ತಾನೇ ಹೊರಟಿದ್ದೆಲ್ಲಿ? ನಾನು ಎಲ್ಲಿಗೆ ಹೋಗ್ಲಿ ಅಜ್ಜಿ, ಇದು ನಮ್ಮನೆ. ಇವತ್ತು ನನ್ನ ಮದುವೆ, ನಾನು ಇಲ್ಲೇ ಇರ್ಬೇಕಲ್ವಾ? ನೋಡಿ, ಅಲ್ಲ ಆರಾಧ್ನಾ, ನಾವು ಕೊಟ್ಟು ಟ್ರೈನ್ ಟಿಕೆಟ್ ತಗೊಂಡು ಮನೆ ಬಿಟ್ಟು ಹೋದ್ಯಲ್ಲ, ಅದಾ? ನಾನು ಎಲ್ಲೂ ಹೋಗಿರ್ಲಿಲ್ಲ ಅಜ್ಜಿ, ಬಾತ್ರೂಮಿಗೆ ಹೋಗಿ ಬಂದೆ ಅಷ್ಟೇ. ನೀನು ಎಲ್ಲಿಗೂ ಹೋಗದೆ ಇಲ್ಲಿ ಯಾಕೆ ಉಳ್ಕೊಂಡೆ? ಅಜ್ಜಿ, ಮದ್ವೆ ದಿನ ಮಗಳೇ ಇಲ್ಲ ಅಂದ್ರೆ ಹೇಗೆ? ನೀವೆಲ್ಲ ನಾನು ಇವಾಗ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಸೀರೆ ಎಲ್ಲ ಕರೆಕ್ಟಾಗಿ ಉಟ್ಕೊಂಡಿದ್ದೀನಾ? ಏನಂತ ಹೇಳಿ ನಾನು? ನಿನ್ನ ನೋಡಿದ್ರೆ ಸಂಕಟ ಆಗ್ತಾ ಇದೆ ಕಣೆ. ಯಾಕೆ ಹೀಗೆಲ್ಲ ಮಾಡ್ತೀಯ? ಇಷ್ಟೆಲ್ಲ ಆದ್ರೂ ನಗ್ನಗ್ತಾ ಇದೆಯಲ್ಲ. ಏನ್ ಹೇಳಿ ನಾನು ನಿನಗೆ? ನಿನ್ನ ಜೀವನ ನೀನೇ ಕೈಯಾರ ಹಾಳು ಮಾಡ್ಕೋತಾ ಇದೀಯಲ್ವೇ? ಅಜ್ಜಿ ಪ್ಲೀಸ್, ಇವತ್ತೊಂದಿನ ಬೈಬೇಡಿ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಮದುವೆ, ನೀವು ಬೈದ್ರೆ ಬೇಜಾರಾಗುತ್ತೆ. ಹೀಗೊಂದು ಒಂದು ನಮ್ಮ ಬಾಯಿ ಮುಚ್ಚಿಸ್ಬಿಡ್ತೀಯ ಅಲ್ವೇ ರೇವತಿ? ಅವಳಂತೂ ಚಿಕ್ಕವಳು, ಬುದ್ಧಿ ಇಲ್ದವಳು. ನೀನು ನೋಡ್ಕೋಬೇಕು ತಾನೆ. ನಾನೇನು ಸುಮ್ಮನೆ ಇದ್ದೀನಿ ಅಜ್ಜಿ, ನಾನು ಮಾಡೋ ಪ್ರಯತ್ನ ಇಲ್ಲ ಮಾಡ್ತಿಲ್ವಾ? ಏನ್ ಮಾಡ? ನಮ್ಮ ಅಕ್ಕ ಎಲ್ಲೋದ್ಲು ಕಾಣಿಸ್ತಾನೆ ಇಲ್ವಲ್ಲ? ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕಾಗಿತ್ತು. ಜೇಬಲ್ ಬೇರೆ ಲಕ್ಷ್ಮಿ ಇಲ್ಲ. ಲಕ್ಷ್ಮಿ ನನ್ನ ಜೊತೆ ಯಾವಾಗಲೂ ಇರಬೇಕು, ಓಡಾಡ್ಕೊಂಡೇ ಇರಬೇಕು. ನಮ್ಮ ಅಕ್ಕ ಕಂಡು ಕೂಡಲೇ ಈ ವಿಷಯ ಹೇಳಬೇಕು. ಮಹೇಶ, ನೆನಪಲ್ಲಿಟ್ಕೋ. ರಾಜಲಕ್ಷ್ಮಿ ಬನ್ನಿ. ಏನ್ ಸರ್ ನೀವು ಮಗನ್ ತರ ಲಕ 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 ಅಂತ ಹೊಳಿತಾ ಇದೀರಾ? ನೀವು ಬಿಡಿ ಸರ್, ಸೂಪರ್. ಎಷ್ಟೇ ಆಗ್ಲಿ ಈ ಮಹೇಶ ಅಂದ್ರೆ ಈ ರೇಂಜ್ಗೆ ಇರ್ಬೇಕಲ್ವಾ? ಜನ ಮಾತಾಡ್ಕೋಬೇಕು. ರಾಜಲಕ್ಷ್ಮಿ ಹೆಂಡತಿ ಮಗಳಾದ್ರೂ ಈ ಮಹೇಶ ಎಲ್ಲಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟ ಅಂತ. ಈ ಮಹೇಶ ಎಂಥ ದೊಡ್ಡ ವ್ಯಕ್ತಿ ಅಂತ ನಾ ಮಾತಾಡ್ಕೋಬಾರ್ದು, ಜನ ಮಾತಾಡ್ಕೋಬೇಕು. ನೀವು ಬಿಡಿ ಮಹೇಶ್ ಸರ್, ಸೂಪರ್ ನೀವು. ನಾನು ಯಾವತ್ತಿದ್ರು ಸೂಪರೇ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ಮದುವೆ ಟೈಮಲ್ಲಿ ಇದೇನೆ ಈ ಥರ ಬಟ್ಟೆ ಹಾಕ್ಬಿಟ್ಟಿದ್ರ? ಈ ಬಟ್ಟೆಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ತುಂಬಾ ಸಿಂಪಲ್ ಆಗೋಯ್ತು ರಾಜಲಕ್ಷ್ಮಿ. ನೀನು ಹೆಣ್ಣಿನ ಕಡೆಯವನು, ದಾಮ್ ಧೂಮ್ ಅಂತ ಓಡಾಡ್ಕೊಂಡಿರ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬಾರ್ದಾ? ಅಲ್ಲ ಮಹೇಶ್ ಸರ್, ನಾನು ಯಾಕೆ ಆ ಥರ ರೆಡಿ ಆಗಬೇಕು? ಮದುವೆ ಕೆಲಸನೇ ಬೇಜಾನಿದೆ, ನಾನು ಹೋಗಿ ಕೆಲಸ ಮುಗಿಸ್ತೀನಿ. ನಿಂಗೆ ಇದೆಲ್ಲ ಗೊತ್ತಾಗಲ್ಲ ರಾಜಲಕ್ಷ್ಮಿ. ಈಗ ನೀನ್ ಪಂಚಶಲ್ಯ ಹಾಕೊಂಡು ನಂತರ ಲಕ 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 ಅಂತ ಮಿಂಚ್ತಾ ಇರಬೇಕು. ಅಯ್ಯೋ ಸರ್, ಅದೆಲ್ಲ ನನ್ನ ಹತ್ರ ಇಲ್ವಲ್ಲ ಸರ್, ಅಷ್ಟಕ್ಕೂ ನಾನು ಯಾಕೆ ಹಾಕೋಬೇಕು ಹೇಳಿ? ರಾಜಲಕ್ಷ್ಮಿ, ನಾನು ಹೇಳಿದ್ಮೇಲೆ ಮುಗೀತ್, ಉಟ್ಕೋಬೇಕಷ್ಟೇ. ನಿನ್ನ ಹತ್ರ ಇಲ್ಲಂದ್ರೆ ಏನು, ನನ್ನ ಹತ್ರ ಇಲ್ವಾ? 2 ವರ್ಷದಿಂದ ಯುಗಾದಿಗೆ ತಗೊಂಡಿದ್ದು. ನನ್ನ ಹೆಂಡತಿ ನೀಟಾಗಿ ಒಗೆದು ಐರನ್ ಮಾಡಿ ಹಂಗೆ ಇಟ್ಟವಳೆ. ಇನ್ನು ಐರನ್ ಸಹ ಹಿಂಗೆ ಅಲ್ಲಾಡಿಲ್ಲ.
ಪಳ್ಳ ಪಳ್ಳ ಪಳ ಪಳ ಅಂತ ಮಿಂಚ್ತಾ ಇದೆ. ಬಾ ಉಟ್ಕೊ ಬಾ. ಪರವಾಗಿಲ್ಲ ಬಿಡಿ ಸರ್, ಇದನ್ನ ಮ್ಯಾನೇಜ್ ಮಾಡ್ತೀನಿ. ಮದುವೆ ಕೆಲಸಗಳು ತುಂಬ ಇದೆ, ಫಸ್ಟ್ ಅದನ್ನ ಹೋಗಿ ಮುಗಿಸ್ಕೊಳ್ತೀನಿ. ಓಹೋ ಏನ್ ದೊರೆ ಮೊಮ್ಮಗ ನೀನು. ನಿಮ್ಮಪ್ಪ ಕೋಟ್ಯಾಧೀಶ್ವರ, ಈ ಸೆಕೆಂಡ್ ಹ್ಯಾಂಡ್ ಪಂಚಸ್ ಎಲ್ಲ ಏನು ಹಾಕೊಳ್ಳೋದಿಲ್ಲ ಅಲ್ಲ? ಹಂಗಲ್ಲ ಸರ್. ರಾಜಲಕ್ಷ್ಮಿ, ನನ್ನ ಹತ್ರ ಮುಜುಗರ ಏನಕ್ಕೆ? ಬಾ ಬಾ. ರಾಜಲಕ್ಷ್ಮಿ ಇರೋ, ಪಂಚಸ್ ಎಲ್ಲ ತರ್ತೀನಿ, ತಗೋ. ಇದೇನ್ ಮಹೇಶ್ ಸರ್, ಹುಡುಗಿರ್ ಸೀರೆ ಥರ ಎಷ್ಟು ಉದ್ದ ಇದೆ? ಅಂದ್ರೆ ನೀನ್ ಯಾವಾಗ್ಲೂ ಪಂಚನೆ ಹುಟ್ಟಿಲ್ವಾ? ಉಟ್ಕೊಂಡಿದ್ದೆ ಮಹೇಶ್ ಸರ್, ಬಟ್ ಅದು ರೆಡಿ ಟು ವೇರ್. ಅಂದ್ರೆ ಈ ಚಾರ್ಪರ್ ಅಂತ ಸುತ್ಕೋತಾರಲ್ಲ ಅದ? ಅದೇ. ಓಹೋ, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲಗ್ಯವು ಅಂತಾರಲ್ಲ, ಹಾಗಾಯ್ತು ಕತೆ. ಏನ್ ಹೇಳ್ತೀರಾ ಮಹೇಶ್ ಸರ್? ಇನ್ನೇನಯ್ಯ ಹೇಳ್ಬೇಕು ನಿನಗೆ? ಅದಕ್ಕೆಲ್ಲ ಹೊಸಿ ರೇಟ್ ಆಗ್ತದ? 300 ರೂಪಾಯಿ ಇರೋ ಪಂಚನ ಅದೇನೋ ಪರ್ಪರೆ ಹಾಕ್ಬಿಟ್ಟು 3000ಕ್ಕೆ ಮಾರ್ತಾರೆ. ಇಂಥ ಸೂಕ್ಷ್ಮ ವಿಚಾರಗಳೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನನ್ನ ಜೊತೆ ಇರ್ತೀಯಲ್ಲ, ನಾನು ಹೇಳ್ಕೊಡ್ತೀನಿ. ಕುಡಿಲ್ ಪಂಚೆ, ನಾನೇ ಉಡಿಸ್ತೀನಿ. ಏನ್ ರಾಜಲಕ್ಷ್ಮಿ, ರಾಜ್ಕುಮಾರ ತರ ಕಾಣ್ತಾ ಇದೀಯಾ. ನಂದೇ ದೃಷ್ಟಿ ಆಗುತ್ತೋ ಏನೋ. ಮುಂದಿನ ವರ್ಷ ಇಷ್ಟೊತ್ತಿಗೆ ನಿನಗೂ ಮದುವೆ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಹುಡುಗಿ ಅರಸ್ಕೊಂಡು ಹೋಗ್ಬಿಡ್ತಾಳೆ. ಮದ್ವೆನಾ? ಹಾಗಾದ್ರೆ ನಾನು ಸೀರೆ ಉಟ್ಕೋಬೇಕು. ಆಗ ನಮ್ಮಪ್ಪಂಗೆ ನನ್ ಮದ್ವೆ ಬಗ್ಗೆನೂ ಹೀಗೆ ಯೋಚನೆ ಬರ್ಬೋದು. ನಡಿ ನಡಿ ನಡಿ, ಬಾ ರಾಜಲಕ್ಷ್ಮಿ. ವಯಸ್ಸಲ್ಲಿ ಇದ್ದಾಗಲೇ ಮದುವೆ ಆಗ್ಬಿಡ್ಬೇಕು ರಾಜಲಕ್ಷ್ಮಿ. ಮದ್ವೆಗ್ ನಾನ್ ರೆಡಿ. ಮದುವೆ ಅಂತೆ ಮದುವೆ ತರ್ಲೆ, ಹೋಗ್ ರೆಡಿ ಆಗೋಗು. ಕೊಟ್ರು ಇದನ್ನ ಹಾಕೋಬೇಕಂತೆ. ರಾಜಲಕ್ಷ್ಮಿ ನೋಡೋದಾ? ಅಲ್ಲ, ಅಂದಂಗೆ ಪುರೋಹಿತರು ಹೊರಟಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಆರಾಧನ ಅವರು ಗೌರಿ ಪೂಜೆಗೆ ರೆಡಿ ಆಗಿದ್ದಾರೆ ಅಂತ ಕೇಳಬೇಕು. ಲೇ ಇವಳೆ, ಕೇಳಿಸ್ತಾ? ಗೌರಿ ಪೂಜೆಗೆ ರೆಡಿ ಆದ್ಲಾ? ಟೈಮ್ ಆಯ್ತು. ಸಿರಿ, ಮಹೇಶ್ ಸರ್ ಕರೆದ್ರು ಅನ್ಸುತ್ತೆ, ನಾನು ರೆಡಿ ಇದ್ದೀನಿ ಅಂತ ಹೇಳೆ. ಏ ಆಗಲ್ಲ, ಹೋಗೆ. ನಾನು ರೆಡಿ ಆಗ್ಬೇಕು. ನೀನ್ ಬಿಟ್ಟಿ ಕೆಲ್ಸಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಸಿರಿ, ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ವೇನೆ, ಸುಮ್ಮನೆ ಬೈತಾರೆ. ಹೋಗಿ ಹೇಳ್ಬಿಟ್ ಬಾ. ಸರಿ ಆಯ್ತು, ಕರ್ಮ. ಇನ್ನು ಕಾಲ ಮಿಂಚಿಲ್ಲ ಆರಾಧ್ನಾ, ನನ್ನ ಮಾತು ಕೇಳು, ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಸೋಕ್ಕೂ ಸಾಧ್ಯ ಇಲ್ಲ. ಅದೇನೇ ಬಂದ್ರು ನಾನು ಎದುರಿಸ್ತೀನಿ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನನ್ನ ಸ್ಥಿತಿ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಸ್ಥಿತಿನೇ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನೀನು ಒಳ್ಳೇದಕ್ಕೆ ನಾನು ಹೀಗೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಆರಾಧ್ನಾ, ಇನ್ನು ಕಾಲ ಮಿಂಚಿಲ್ಲ, ಹಿಂದ್ಗಡೆ ಬಾಗ್ಲಿಂದ ಓಡ್ ಹೋಗೆ.
ಏನೋ ಮುರುಗೇಶ, ಚೆನ್ನಾಗಿ ರೆಡಿ ಮಾಡೋ. ಅಂತೂ ಇಂತೂ ಮನೆ ಬಾಗಿಲು ಹೂವಿನ ಹಾರ ಹಾಕಿದೀಯಾ. ಓಹೋ, ಏನಪ್ಪ ಹಿಂಗ್ ರೆಡಿ ಆಗಿದ್ಯಾ? ಸಕ್ಕತ್ತ ಕಾಣಿಸ್ತಾ ಇದೀಯಾ. ಈ ರೆಡಿ ಆಗಿರೋದು ನೋಡಿದ್ರೆ ಮದುವೆಗ ನೀನಾ ಅಂತ ಡೌಟ್ ಬರ್ತಾ ಇದೆ ನಂಗೆ. ಕರೆಕ್ಟಾಗಿ ಹೇಳಿದೆ ಮುರುಗೇಶ. ನಾನು ರೆಡಿ ಮಾಡಿದ್ಮೇಲೆ ಕೇಳಬೇಕಾ? ರಾಜಲಕ್ಷ್ಮಿ ನೋಡಿದ್ರೆ ಹುಡುಗಿಯರು ಕ್ಯೂವಲ್ಲಿ ನಿಂತ್ಕೋಬೇಕು. ಅಯ್ಯೋ ಹೋಗಿ ಸರ್, ಏನೋ ಹೇಳ್ತೀರಾ, ತುಂಬಾ ಹೋಗ್ಬೇಡಿ. ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಅಪ್ಪ ಆರಾಧನೆ ರೆಡಿ ಆಗಿದ್ದಾಳೆ. ರೆಡಿ ಆದ್ಲಾ? ನೀನು ಹೋಗಿ ರೆಡಿ ಆಗಿ ಮಗಳೇ. ನೋಡ್ ರಾಜಲಕ್ಷ್ಮಿ, ಮದುವೆ ಹೆಣ್ಣು ರೆಡಿ ಆಗ್ತಾಳೆ, ಪುರೋಹಿತರು ಮಂತ್ರ ಹೇಳ್ತಾರೆ, ಮದುವೆ ಗಂಡು ತಾಳಿ ಕಟ್ಟೋದೊಂದೇ ಬಾಕಿ. ಹೆಂಗೆ ಹೆಂಗೆ ಎಲ್ಲರೂ ನಿಭಾಯಿಸ್ತಾ ಇದ್ದೀನಿ. ನೀವು ಬಿಡಿ ಸರ್, ಸೂಪರ್ ಅಲ್ವಾ? ಈ ಒಟಾರದಲ್ಲಿದ್ದಾರಲ್ಲ ಕಮಂಗಿಗಳು, ಈ ನನ್ನ ಮಕ್ಕಳಿಗೆ ನನ್ನ ವ್ಯಾಲ್ಯೂನೇ ಗೊತ್ತಾಗಲ್ಲ. ಏನ್ ಮಾಡಕ್ಕಾಗತ್ತೆ? ನಾನಂತೂ ನನ್ನ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀನಿ. ಅಷ್ಟು ಸಾಕು ಮಹೇಶ್ ಸರ್, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಮೈಸಾ ಮೈಸಾ, ಅಕ್ಕ, ಯಾಕೆ ಇಷ್ಟೊಂದು ಗಾಬರಿ ಬರ್ತಾ ಇದೆಯಾ? ಏನಾಯ್ತು? ಪುಡ್ಸಿ ಎಲ್ಲೂ ಕಾಣ್ತಾ ಇಲ್ಲ ಕಡ್ಲ. ರಾತ್ರಿ ಎಲ್ಲ ಇದ್ದ, ಈಗ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತೈತೆ. ಇವು ಅದೊಂದು ಎಲ್ಲಿ ಸತ್ತೋಗೋನೋ ಗೊತ್ತಿಲ್ವಲ್ಲ. ಅಕ್ಕ ಬಿಡ್ತು ಅನ್ನು. ಇಲ್ಲ ಎಲ್ಲೋ ಇರ್ತಾನೆ. ಅಯ್ಯೋ, ಎಲ್ಲ ಕಡೆ ಬಿಡುತ್ತೆ ಕಡ್ಲ. ನನ್ನ ಮಗ ಎಲ್ಲೂ ಕಾಣ್ತಾ ಇಲ್ಲ. ಎಲ್ ಬಿದ್ದು ಬದಾಡ್ತಾವ್ ನಾವು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಪುರುಷೋತ್ತಮರು ನೆನ್ನೆ ರಾತ್ರಿ ಇಲ್ಲೇ ಇದ್ರು. ಆದ್ರೆ ಅವನು ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲಪ್ಪ. ನಿಜವಾಗ್ಲೂ ನೀನು ಆರಾಧನೆ ಮದುವೆ ಆಗ್ಲೇಬೇಕಂದ್ರೆ ನಿನ್ ಕಣ್ಣು ಮುಂದೆ ಎಣ್ಣೆ ಬಾಟ್ಲು ಇದ್ರು ನೀನ್ ಕುಡಿಬಾರದು. ನೀವು ಎಲ್ಲಾರ ಮನೆ ಹುಡುಕ್ತೀರಿ, ಆದ್ರೆ ಟೆರೆಸ್ ಮೇಲೆ ನೋಡಿದ್ರಾ? ಟೆರೆಸ್ ಮೇಲೆ ಇಲ್ಲ. ಮತ್ತೆ ಎಲ್ರು ಬನ್ನಿ, ಅವ್ರು ಅಲ್ಲೇ ಇರ್ತಾರೆ. ಅಲ್ಲ ಕಣ್ಣ, ಮದ್ವೆ ಗಂಡ ಅಲ್ಲೇ ಯಾಕೆ ಹೋಯ್ತಾನೆ ಅಂತ. ನಾನ್ ನಿನ್ನೆ ರಾತ್ರಿ ಅವ್ರನ್ನ ನೋಡಿದ್ದಲ್ಲೇ.